ಗೀತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತೊಂದು ರೆಸಿಪಿ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ನೋಡಿ, ನನ್ನ ಕೈಯಲ್ಲಿ ಬೂತಾಯಿ ಇದೆ. ನೋಡಿ, ದೊಡ್ಡ ಬೂತಾಯಿ. ಇದರಲ್ಲಿ ಮೊಟ್ಟೆ ಕೂಡ ತುಂಬಾ ಜಾಸ್ತಿ ಇದೆ. ನೋಡಿ ಮೊಟ್ಟೆ. ಹಾಗೆ ಇದರಿಂದ ಇವತ್ತೊಂದು ಪುಳಿ ಮುಂಚಿ ಮಾಡ್ತಾ ಇದ್ದೇನೆ. 1 kg ಇದೆ. ಹಾಗೆ ಇವಾಗ 4, 5, 6 ತೊಗೊಂಡಿದ್ದೇನೆ. ಇನ್ನು 3 ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ. ಹಾಗೆ ಇದಕ್ಕೆ ಬೇಕಾದ ಮಸಾಲವನ್ನು ಇವಾಗ ಬೇಗನೆ ರೆಡಿ ಮಾಡ್ತೇನೆ. ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಬೇಗನೆ ಇದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡೋಣ. ಇವಾಗ ನೋಡಿ, ಇಲ್ಲಿ 10 ಒಣಮೆಣಸು ತೊಗೊಂಡಿದ್ದೇನೆ. ಹುಳಿ ಮುಂಚಿ ಮಾಡುವ ಕಾರಣ ಸ್ವಲ್ಪ ಜಾಸ್ತಿನೇ ಒಣಮೆಣಸು ತೊಗೊಂಡಿದ್ದೇನೆ. ಸ್ವಲ್ಪ ಖಾರ, ಹುಳಿ ಆ ಥರ ಆಗಬೇಕು. 1 ಟೇಬಲ್ ಸ್ಪೂನ್ ಕೊತ್ತಂಬರಿ ತೊಗೊಂಡಿದ್ದೇನೆ. 1 ಟೀ ಸ್ಪೂನ್ ಜೀರಿಗೆ, ಹುಣಸೆ ಹಣ್ಣು. ಇಷ್ಟು ನಾನು ಹುಣಸೆ ಹಣ್ಣನ್ನು ತೊಗೊಂಡಿದ್ದೇನೆ. ಅದನ್ನು ಹಾಕ್ತೇನೆ. ಜಾಸ್ತಿ ಹಾಕ್ಬೋದು. ಇದಕ್ಕೆ ನಾನು ಸ್ವಲ್ಪ ಮಾವಿನಕಾಯಿಯನ್ನು ಕೂಡ ಹಾಕೋಣ ಅಂತೇಳಿ ಸ್ವಲ್ಪ ಕಡಿಮೆ ತೊಗೊಂಡಿದ್ದೇನೆ. ಒಂದು 5 ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೇನೆ. ಒಂದು ನೀರುಳ್ಳಿಯನ್ನು ತೊಗೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಇಲ್ಲಿ ಸ್ವಲ್ಪ ಮೆಂತೆಕಾಳು ತೊಗೊಂಡಿದ್ದೇನೆ. ಈ ಬಂಗುಡೆ ಮೀನು ಹಾಗೂ ಬೂತಾಯಿ ಮೀನು ಸಾರು ಮಾಡುವಾಗ ಸ್ವಲ್ಪ ಮೆಂತೆಕಾಳು ಹಾಕಿದರೆ ಒಳ್ಳೆ ಟೇಸ್ಟ್ ಬರ್ತದೆ. ಹಾಗೆ ಇದನ್ನು ಫ್ರೈ ಮಾಡಿ ತೊಗೊಂಡಿದ್ದೇನೆ. ಸ್ವಲ್ಪ ಸಾಸಿವೆ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಸಿನ, ಕಾಳು ಮೆಣಸು, ಹಾಗೆಯೇ ಸ್ವಲ್ಪ ಓಂಕಾಳು ತೊಗೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಸ್ವಲ್ಪನೇ ಹಾಕಬೇಕು, ಜಾಸ್ತಿ ಹಾಕಿದರೆ ಓಂಕಾಳೇ ಸ್ಮೆಲ್ ಬರ್ತದೆ. ಹಾಗಾಗಿ ಇಲ್ಲಿ ಸ್ವಲ್ಪ ತೊಗೊಂಡಿದ್ದೇನೆ. ಇವಾಗ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ತೇನೆ. ನೋಡಿ, ಮಸಾಲ ನೈಸಾಗಿ ಗ್ರೈಂಡ್ ಮಾಡಿ ತಂದಿದ್ದೇನೆ. ಈ ಮಸಾಲವನ್ನು ಸ್ವಲ್ಪ ದಪ್ಪವಾಗಿ ಇಡ್ತೇನೆ, ಜಾಸ್ತಿ ತೆಳು ಮಾಡೋದಿಲ್ಲ. ಬೆಂಕಿ ಮಾಡಿ ಕೂಡ ಆಯಿತು. ಹಾಗೆಯೇ ಮಸಾಲವನ್ನು ಕೂಡ ಇಟ್ಟಿದ್ದೇನೆ. ಇನ್ನು ಇದಕ್ಕೆ ನೀರುಳ್ಳಿ, ಶುಂಠಿ ಅದನ್ನೆಲ್ಲ ಕಟ್ ಮಾಡಿ ಹಾಕಬೇಕು. ಉಪ್ಪೆಲ್ಲ ಹಾಕಬೇಕು. ಒಂದು ತುಂಡು ಮಾವಿನಕಾಯಿಯನ್ನು ಕೂಡ ಹಾಕ್ತೇನೆ. ಹಾಗಾಗಿ ಹುಣಸೆ ಹಣ್ಣನ್ನು ಸ್ವಲ್ಪ ಕಡಿಮೆನೇ ಹಾಕಿದ್ದೇನೆ. ತೆಳುವಾಗಿ ಕಟ್ ಮಾಡಿ ಹಾಕ್ತೇನೆ, ಬೇಗನೆ ಬೇಯ್ತದೆ. ನಾವು ನೀರುಳ್ಳಿಯನ್ನು ಹೇಗೆ ಕಟ್ ಮಾಡ್ತೇವೆ ಹಾಗೆಯೇ ತೆಳುವಾಗಿ ಕಟ್ ಮಾಡ್ತೇನೆ.
ಇವಾಗ ನೀರುಳ್ಳಿ, ಮಾವಿನಕಾಯಿ, ಶುಂಠಿಯನ್ನು ಕಟ್ ಮಾಡಿ ಹಾಕಿ ಆಯಿತು. ಹಾಗೆಯೇ ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕ್ತೇನೆ. ಇದಕ್ಕೆ ನಾನು ಕಾಯಿ ಮೆಣಸನ್ನು ಹಾಕೋದಿಲ್ಲ, ಯಾಕೆಂದರೆ ಇದು ಪುಳಿ ಮುಂಚೆ ಅಲ್ವಾ, ತುಂಬಾ ಖಾರ ಆಗ್ತದೆ. ಹಾಗಾಗಿ ಕಾಯಿ ಮೆಣಸನ್ನು ಹಾಕಲಿಲ್ಲ. ನೋಡಿ ಇಷ್ಟು ದಪ್ಪವಾಗಿ ಇಟ್ಟಿದ್ದೇನೆ, ಜಾಸ್ತಿ ತೆಳು ಮಾಡೋದಿಲ್ಲ. ಇನ್ನು ಇದು ಮಾವಿನಕಾಯಿ ಎಲ್ಲ ಚೆನ್ನಾಗಿ ಬೇಯಲಿ. ನೀರುಳ್ಳಿ ಮತ್ತು ಮಾವಿನಕಾಯಿ ಎಲ್ಲ ಕುದೀತಾ ಬರುವಾಗ ತುಂಬಾ ಗಸಿಯಾಗಿ ಹೋಯಿತು. ಹಾಗಾಗಿ ಮತ್ತೆ ಸ್ವಲ್ಪ ನೀರು ಹಾಕಿ ತೆಳು ಮಾಡಿದ್ದೇನೆ. ಇನ್ನು ತಂದಾಗ ಮತ್ತೆ ದಪ್ಪವಾಗಿ ಬಿಡ್ತದೆ, ಯಾಕೆಂದರೆ ಮಣ್ಣಿನ ಮಡಿಕೆಯಲ್ಲಿ ನಾವು ಪದಾರ್ಥ ಮಾಡಿದರೆ ಬೇಗನೆ ದಪ್ಪವಾಗಿ ಬಿಡ್ತದೆ. ಹಾಗಾಗಿ ಇವಾಗ ಸ್ವಲ್ಪ ತೆಳು ಮಾಡಿದೆ. ಇನ್ನು ಇವಾಗ ಕುದಿ ಕೂಡ ಬರ್ತಾ ಇದೆ. ಇನ್ನು ಮೀನನ್ನು ಹಾಕ್ತೇನೆ. ಯಾವಾಗಲೂ ಚಿಕ್ಕ ಬೂತಾಯಿಯೇ ಸಿಕ್ತಿತ್ತು, ಇವತ್ತು ದೊಡ್ಡ ಬೂತಾಯಿ ಸಿಕ್ಕಿದೆ. ನೋಡಿ ಬಂಗುಡೆ ಎಷ್ಟು ದೊಡ್ಡದಿದೆ. ಹಾಗೆಯೇ ಮೊಟ್ಟೆ ಬೂತಾಯಿ, ಅಂದರೆ ಇದರಲ್ಲಿ ಮೊಟ್ಟೆ ಕೂಡ ಇತ್ತು. ಮೊಟ್ಟೆ ಇದ್ದರೆ ಬೂತಾಯಿ ತುಂಬಾ ಟೇಸ್ಟ್ ಆಗಿರ್ತದೆ. ಹಾಗೆ ಮೀನನ್ನು ಹಾಕಿ ಆಯಿತು. ಇನ್ನು ಇದಕ್ಕೆ ಒಂದು ಕುದಿ ಬರಲಿ. ಇವತ್ತಿನ ಈ ಒಂದು ರೆಸಿಪಿ ವಿಡಿಯೋ ನಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.